ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರ 7 ಜನ ನಾಮಿನೇಟ್ ಆಗಿದ್ರೆ ಈ 7 ಜನದಲ್ಲಿ ಯಾರಾದ್ರೂ ಒಬ್ರು ಈ ವಾರ ಮನೆಗೆ ಹಾಕಿ ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರ 7 ಜನ ನಾಮಿನೇಟ್ ಆಗಿದ್ರೆ ಈ 7 ಜನದಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗಿ ಮನೆಗೆ ಹೋಗೋದು ಗ್ಯಾರಂಟಿ ಈ ವಾರ. ಮತ್ತೆ ಇವರ ಕಂಟೆಂಟ್ ಹೇಗಿತ್ತು, ಮತ್ತೆ ವೋಟ್ ರಿಸಲ್ಟ್ಸ್ ಯಾವ ರೀತಿ ಇದೆ, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಶುಕ್ರವಾರ ಎಪಿಸೋಡ್ ಆದ್ಮೇಲೆ ಒಂದ್ ತಾಸ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ, ಟಾಪ್ ಅಲ್ಲಿ ಯಾರಿದ್ದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ, ವೋಟಿಂಗ್ ಪ್ರಕಾರ ಆದ್ರೆ ಈ ವಾರ ಮನೆಗೆ ಹೋಗೋದು ಯಾರು, ಈ ಎಲ್ಲಾ ಕುತೂಹಲಗಳಿಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಹೇಳಿದೆ 7 ಜನ ನಾಮಿನೇಟ್ ಆಗಿದ್ದಾರೆ ಅಂತ. ತ್ರಿವಿಕ್ರಮ್, ಮಂಜು, ಧರ್ಮ, ಹನುಮಂತು ಮೇಲ್ ಕಂಟೆಸ್ಟೆಂಟ್ ಅಂತ ಬಂದ್ರೆ, ಫಿಮೇಲ್ ಅಂತ ಬಂದ್ರೆ ಗೌತಮಿ, ಮೋಕ್ಷತಾ, ನಮ್ಮ ಇವ್ರು ಚೈತ್ರ ಅವರು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ ಹೇಳ್ಬೋದು, ಬಹಳ ಸಲ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಎಪಿಸೋಡ್ ಆದ್ಮೇಲೆ ಯಾರು ಯಾರಿಗೆ ವೋಟ್ ಮಾಡ್ತಾರ ಅನ್ನೋದು. ಮೊದಲೇ ಸಲ ಹೇಳಲ್ಲ, ಬಹಳ ಸಲ ಹೇಳಿದ್ದೀನಿ, ಫ್ಯಾನ್ಸ್ ಒಂದು ಅವ್ರ ಫೇವರೇಟ್ ಕಂಡೀಷನ್ ವೋಟ್ ಮಾಡ್ತಾರೆ. ಬಟ್ ಕಾಮನ್ ಆಡಿಯನ್ಸ್ ಅಂತ ಬಂದಾಗ ಒಂದು ಎಪಿಸೋಡ್ ಮೇಲೆ ತುಂಬಾ ಬದಲಾವಣೆ ಆಗೇ ಆಗುತ್ತೆ. ಈ ರೀತಿ ತಗೊಂಡಾಗ ಖಂಡಿತವಾಗ್ಲೂ ನಾನು ಬಾಟಮ್ ಅಲ್ಲಿ ಇರೋದು ಧರ್ಮನ, ಚೈತ್ರ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಚೈತ್ರ ಅವರೇ ತುಂಬಾ ಬಾಟಮ್ ಅಲ್ಲಿ ಇದಾರೆ. ಇವರ ಟಾಸ್ಕ್ ಆಡಿರ್ಬೋದು, ಇದು ಗಿವ್ ಬ್ಯಾಕ್ ಕೊಟ್ಟಿರ್ಬೋದು, ಕಮ್ ಬ್ಯಾಕ್ ಬಂದಿರ್ಬೋದು. ಬಟ್ ಕಳೆದ ವಾರ ಅವ್ರು ಮಾಡಿರೋ ಕೆಲವು ಕೆಲಸಗಳಿಂದ ಅವ್ರಿಗೆ ಓಟ್ಸ್ ತುಂಬಾನೇ ಬರ್ತಾ ಇದೆ. ಅವರು 7ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು 6ನೇ ಸ್ಥಾನ ಅಂತ ಬಂದಾಗ ಧರ್ಮ ಅವರಿಗೆ ಕಂಪೇರ್ ಟು ಬ್ಯಾಕ್ ವೀಕ್ಸ್ ಅಂದ್ರೆ ಹಿಂದಿನ ವಾರಗಳ ಕಂಪೇರ್ ಮಾಡ್ಕೊಂಡ್ರೆ ಈ ವಾರ ತುಂಬಾನೇ ಕಡಿಮೆ ಆಗ್ತದೆ ಓಟ್ಸ್. ಯಾಕಂದ್ರೆ ಅವರು 4-5ನೇ ಸ್ಥಾನ ಇರ್ತಾ ಇದ್ರು, ಬಟ್ ಈ ವಾರ ಮಾತ್ರ ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಇನ್ನು 5ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಗೌತಮ್ ಇದ್ದಾರೆ ಈ ವೋಟಿಂಗ್ ರಿಸಲ್ಟ್ಸ್ ಅಲ್ಲಿ. ಇನ್ನ 4ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಇವರಿದ್ದಾರೆ, ಯಾರು ನಮ್ಮ ಉಗ್ರಂ ಮಂಜು ಅವರಿದ್ದಾರೆ. 3ನೇ ಸ್ಥಾನ ತ್ರಿವಿಕ್ರಮ್, 2ನೇ ಸ್ಥಾನ ಮೋಕ್ಷತಾ, ನಂಬರ್ 1 ಸ್ಥಾನ ನಮ್ಮ ಹನುಮಂತರಿದ್ದಾರೆ ವೋಟಿಂಗ್ ರಿಸಲ್ಟ್ಸ್ ಅಲ್ಲಿ. ಶುಕ್ರವಾರ 8ನೇ ವಾರ ಶುಕ್ರವಾರ ಎಂಡಿಂಗ್ ಅಲ್ಲಿ ತಗೊಂಡ್ರೆ ಈ ರೀತಿ ಇದೆ. ಖಂಡಿತವಾಗ್ಲೂ ಇದರ ಹಾರ್ಟ್ ಫೇವರೇಟ್ ಅಂದ್ರೆ ನಮ್ಮ ಹನುಮಂತ ಅವರಿದ್ದಾರೆ. ಅತಿ ಹೆಚ್ಚು 31% ಶೇರ್ ಅವರು ವೋಟ್ಸ್ ತಗೊಂಡಿದ್ದಾರೆ. 100ರಲ್ಲಿ 30% ಶೇರ್ ಅವ್ರು ಒಬ್ಬರೇ ತಗೊಂಡಿದ್ದಾರೆ. ಇನ್ನ 70% ಇನ್ನು 6 ಜನ ಶೇರ್ ಮಾಡ್ಕೊಂಡಿದ್ದಾರೆ. ಲೆಕ್ಕ ಹಾಕಿ ತುಂಬಾನೇ ಫ್ಯಾನ್ಸ್ ಇದೆ. ಬಟ್ ಹನುಮಂತ್ ಅವ್ರು ಮಾತ್ರ ಗಿವ್ ಬ್ಯಾಕ್ ಕೊಡ್ತಾ ಇದಾರೆ. ಅಂದ್ರೆ ಅವರು ಆಟ ಆಡ್ತಾ ಇದಾರೆ, ಬಟ್ ನಾನು ಗೆಲ್ಲೇಬೇಕು, ಆಡ್ಲೇಬೇಕು ಅನ್ನೋ ಒಂದು ಆಡ್ತಾ ಇಲ್ಲ. ನಿನ್ನೆ ಎಪಿಸೋಡ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಿಚ್ಚ ಚಪ್ಪಳ ತಗೊಂಡಿದ್ದೀನಿ, ಕ್ಯಾಪ್ಟನ್ ಆಗಿದ್ದೀನಿ 2 ಸಲ, ಕಿಚ್ಚ ಸರ್ ಬಟ್ಟೆ ಕೊಟ್ಟಾರೆ, ಇದಕ್ಕಿಂತ ಏನ್ ಬೇಕಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಎಲ್ಲ ಅವ್ರಿಗೆ ಸ್ವಲ್ಪ ಮುಳ್ಳಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಆಟ ಚೆನ್ನಾಗಿ ಆಡ್ಬೇಕು, ಆಡ್ಲಿಲ್ಲ ಅಂದ್ರೆ ಯಾರು ಫ್ಯಾನ್ಸ್ ಅಲ್ಲಿ ಗಿವ್ ಬ್ಯಾಕ್ ಕೊಟ್ಬಿಡ್ತಾರೆ, ಅವರು ವೋಟ್ ಮಾಡೋದು ಬಿಟ್ಬಿಟ್ಟಾರೆ. ಆದ ಕಾರಣ 1ನೇ ಸ್ಥಾನ ನಮ್ಮ ಹನುಮಂತು, 2ನೇ ಸ್ಥಾನ ಮೋಕ್ಷತಾ, 3ನೇ ಸ್ಥಾನ ತ್ರಿವಿಕ್ರಮ್, 4ನೇ ಸ್ಥಾನ ನಮ್ಮ ಉಗ್ರ ಮಂಜು, 5ನೇ ಸ್ಥಾನ ಗೌತಮಿ, 6ನೇ ಸ್ಥಾನ ಧರ್ಮ, 7ನೇ ಸ್ಥಾನ ಬಂದ್ಬಿಟ್ಟು ಚೈತ್ರ. ಈ ರೀತಿ ಇದೆ 8ನೇ ವಾರದ ಒಂದು ಕೊನೆಯ ಕಡೆಯ ವೋಟಿಂಗ್ ರಿಸಲ್ಟ್ಸ್ ನೋಡಿದಾಗ. ಮತ್ತೆ ನಿಮ್ಮ ಫೇವರೇಟ್ ಯಾರು, ನೀವ್ ಯಾರು ವೋಟ್ ಮಾಡ್ತೀರಿ, ಮತ್ತೆ ಈ ವಾರ ಈ ದಿನ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಮನೆಗೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.